ಅನರ್ಹ ಬಿಪಿಎಲ್ ಕಾರ್ಡ್ಗಳಿಗೆ ಸರ್ಕಾರ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದೆ. ಬರೋಬ್ಬರಿ 8 ಲಕ್ಷ ಕಾರ್ಡ್ಗಳು ರದ್ದು ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಕೋಟಿ ಇರೋರ ಬಳಿಯ ಪಡಿತರ ಚೀಟಿ ಇರೋದು ಬೆಳಕಿಗೆ ಬಂದ್ರೆ ಇತ್ತ ಸರ್ಕಾರ ಇವತ್ತು ಹೊಸ ಕ್ರಾಂತಿ ಬರೆಯೋದಕ್ಕೆ ಸಜ್ಜಾಗಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಬಿಗ್ ಶಾಕ್. ರಾಜ್ಯದಲ್ಲಿ ಬರೋಬ್ಬರಿ 8 ಲಕ್ಷ ಕಾರ್ಡ್ ರದ್ದು. ಬಿಪಿಎಲ್ ಕಾರ್ಡ್ ಬಡವರ ಪಾಲಿನ ಸಂಜೀವಿನಿ. ಆಹಾರದಿಂದ ಹಿಡಿದು ಆರೋಗ್ಯದವರೆಗೆ ಇದು ಅತಿ ಮುಖ್ಯ. ಪ್ರತಿ ತಿಂಗಳು ಅಕ್ಕಿ ಪಡೆಯೋಕೆ, ಅನಾರೋಗ್ಯ ಹೊಂದಿದ್ರೆ ಆಪರೇಷನ್ಗೆ. ಅಷ್ಟೇ ಯಾಕೆ, ಸರ್ಕಾರದ ಗ್ಯಾರಂಟಿ ಯೋಜನೆ ಪಡೆಯೋಕೆ ಕಾರ್ಡ್ ಬೇಕೇ ಬೇಕು. ಜೊತೆಗೆ ಅರ್ಹರಿಗೆ ಸಿಗಬೇಕು ಅಂತಾನೆ ಕೇಂದ್ರ ರಾಜ್ಯ ಸರ್ಕಾರ ಹಲವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿವೆ. ಈಗ ರಾಜ್ಯದ ಅನರ್ಹರಿಗೆ ಶಾಕ್ ಕೊಟ್ಟಿದ್ದು ಬರೋಬ್ಬರಿ 8 ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ಗೆ ಕಡಿವಾಣ ಹಾಕಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಈಗ ರಾಜ್ಯದ ಅನರ್ಹರಿಗೆ ಶಾಕ್ ಕೊಟ್ಟಿದ್ದು ಬರೋಬ್ಬರಿ 8 ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ಗೆ ಕಡಿವಾಣ ಹಾಕಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಅನರ್ಹ ಕಾರ್ಡ್ಗಳ ವಿರುದ್ಧ ಆಹಾರ ಇಲಾಖೆ ಸಮರ ಸಾರಿದೆ. ರಾಜ್ಯದಲ್ಲಿ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿರೋ ಅಧಿಕಾರಿಗಳಿಗೆ ಬರೋಬ್ಬರಿ 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದೆ. ಈ ಪೈಕಿ 8 ಲಕ್ಷ ಕಾರ್ಡ್ ರದ್ದಾಗಲಿದ್ದು ಫಲಾನುಭವಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಡವರಿಗೆ ಸಿಗಬೇಕಾಗಿರುವಂಥ ಫೆಸಿಲಿಟಿ ಸಿಗ್ತಾ ಇಲ್ಲ. ಎಲ್ಲ ಅನುಕೂಲವಾಗಿರೋರು ಕೂಡ BPL ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ಅದನ್ನು ಎವಾಲ್ಯೂಯೇಟ್ ಮಾಡಿ ಯಾರ್ಯಾರಿಗೆ ಸಲ್ಲಬೇಕೋ ಆ ಫೆಸಿಲಿಟೀಸ್ ಎಲ್ಲ BPL ಅಂದರೆ ಬಿಲೋ ಪಾವರ್ಟಿ ಲೆವೆಲ್ ಯಾರಿದ್ದಾರೋ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗಬೇಕು. ಅದೇ ಅದು ಶ್ರೀಮಂತರು ತಿಳ್ಕೋಬೇಕು. ಎಜುಕೇಟೆಡ್ಗಳಾಗಿ ಅವರು ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಎಷ್ಟೋ ಜನ ಮಕ್ಕಳಿಗೆ ಆಹಾರ ಇಲ್ಲದೆ ಪಾಪ ರಕ್ತಹೀನವಾಗಿ ಎಲ್ಲ ಬದುಕ್ತಾ ಇದ್ದಾರೆ. ಅಂಥವ್ರಿಗೆ ಇವರೆಲ್ಲ ಪಾಪ ಕೊಡ್ತಾ ಇದ್ದಾರೆ, ಒಳ್ಳೆ ಫುಡ್ಡು ಕೊಡ್ತಾ ಇದ್ದಾರೆ. ಅಕ್ಕಿ, ರಾಗಿ, ಜೋಳ, ಎಣ್ಣೆ, ಸಕ್ಕರೆ ಎಲ್ಲ ಕೊಡ್ತಿದ್ದಾರೆ. ಬಟ್ ಇವರಿಂದ ಅವರಿಗೆ ಏಟ್ ಬೀಳ್ತಾ ಇದೆ. ಕೋಟಿ ಇದ್ದವರ ಬಳಿ ಬಿಪಿಎಲ್ ಕಾರ್ಡ್. ಬಡತನ ರೇಖೆಗಿಂತ ಕೆಳಗಿನವರಿಗೆ ಕಾರ್ಡ್ ಸಿಗಬೇಕು ಅನ್ನೋದು ಸರ್ಕಾರ ಉದ್ದೇಶ. ಆದರೆ ರಾಜ್ಯದಲ್ಲಿ ಅನರ್ಹರಿಗೆ ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವ ಆರೋಪ ಕೇಳಿ ಬಂದಿತ್ತು. ಅದರಲ್ಲೂ ಕೋಟಿ ಇರೋರ ಬಳಿಯೇ ಕಾರ್ಡ್ ಪತ್ತೆಯಾಗಿದ್ದು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇದರ ಜೊತೆ ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಡ್ ಇರೋದು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ KYC ಮಾಡದ ಇರೋರ ಸಂಖ್ಯೆ 6,16,196 ಮಂದಿ ಇದ್ರೆ 1,20,000ಕ್ಕೂ ಅಧಿಕ ಆದಾಯ ಇರೋರ ಬಳಿ 5,13,613 BPL ಕಾರ್ಡ್ ಇರೋದು ಬೆಳಕಿಗೆ ಬಂದಿದೆ. ಇದರ ಜೊತೆ ಅಂತಾರಾಜ್ಯ ಪಡಿತರ ಚೀಟಿದಾರರು 57,864 ಮಂದಿ ಇದ್ರೆ 7.5 ಎಕರೆಗಿಂತ ಜಾಸ್ತಿ ಭೂಮಿ ಇರೋರ ಬಳಿ 33,456 ಕಾರ್ಡ್ ಪತ್ತೆಯಾಗಿದೆ. ಜೊತೆಗೆ 6 ತಿಂಗಳಿಂದ ರೇಷನ್ ಪಡೆಯದವರು 19,833 ಮಂದಿ ಇದ್ರೆ ಕಂಪನಿಗೆ ಮ್ಯಾನೇಜರ್ ಆಗಿರೋರು 19,690 ಮಂದಿ ಬಳಿ ಕಾರ್ಡ್ ಪತ್ತೆಯಾಗಿದೆ. ಇದರ ಜೊತೆ 25 ಲಕ್ಷ ರೂಪಾಯಿ ವಹಿವಾಟು ಮಾಡೋರ ಬಳಿ 2,684 ಕಾರ್ಡ್ ಪತ್ತೆ ಆದ್ರೆ ಮೃತಪಟ್ಟವರ ಸದಸ್ಯರ ಹೆಸರಲ್ಲಿ 1,446 ಕಾರ್ಡ್ ಪತ್ತೆಯಾಗಿದೆ. ಹಿಂದೆ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಸಂಬಂಧ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ನಿನ್ನೆ ಮಹತ್ವದ ಸಭೆ ಕೂಡ ನಡೆಸಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ದೊಡ್ಡ ನಿರ್ಧಾರ ಕೈಗೊಳ್ಳಲು ಸರ್ಕಾರ ಮುಂದಾಗಿದ್ದು ಹಿಂದೆ ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಸಮಸ್ಯೆ ಏನಿಲ್ಲ, ಸಮಸ್ಯೆ ಪರಿಹಾರಕ್ಕೆ ಮೀಟಿಂಗ್ ನಡೀತಾ ಇದೆ, ಸಾಲ್ವ್ ಮಾಡಿ. ಯಾರಿಗೆ ಬಿಪಿಎಲ್ ಕಾರ್ಡ್ ಸಿಗಬೇಕು ಅಂಥವರಿಗೆ ಸಿಗಬೇಕು ಅನ್ನೋದು ನಮ್ಮ ನಿಲುವು ಇದೆ. ಅರ್ಹರಿಗೆ ಕಾರ್ಡ್ ಸಿಗಬೇಕು, ಹೀಗಾಗಿ ಇಲಾಖೆ ಪರಿಶೀಲನೆ ಮಾಡುತ್ತೆ, ಅವರ ಗಮನಕ್ಕೆ ತರ್ತೇನೆ ಅಂದ್ರು ಸಚಿವ ಸಂತೋಷ್ ಲಾಡ್. ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಪ್ರಯತ್ನಗಳಿದ್ದಾವೆ. ಸೊ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಹಾಕ್ತಾ ಇದ್ದೀವಿ. ನ್ಯಾಯಬೆಲೆ ಅಂಗಡಿಗಳಲ್ಲೇ ಅನರ್ಹ ಕಾರ್ಡ್ದಾರರ ಹೆಸರಿನ ಲಿಸ್ಟ್ ಪ್ರಕಟಿಸುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಅಧಿಕಾರಿಗಳು ಲಿಸ್ಟ್ ಕೂಡ ನೀಡುತ್ತಿದ್ದಾರೆ.
ಜೊತೆಗೆ ಸಚಿವರು ಕೂಡ ಇಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಸರ್ಕಾರ ಬಿಪಿಎಲ್ ಕಾರ್ಡ್ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತಾ ನೋಡಬೇಕು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.